ನಮಸ್ಕಾರ ಗೆಳೆಯರೇ. ಈ ವಿಶಾಲ ಭೂಪ್ರದೇಶವನ್ನು ನೋಡಿ ಒಂದು ಕ್ಷಣ ಊಹಿಸಿಕೊಳ್ಳಿ. ಸಾವಿರಾರು ವರ್ಷಗಳ ಹಿಂದೆ ನಾವಿಂದು ತಿಳಿದಿರುವ ಯಾವುದೇ ನಗರಕ್ಕಿಂತಲೂ ಹೆಚ್ಚು ಮುಂದುವರೆದ, ಹೆಚ್ಚು ಯೋಜಿತ ಒಂದು ನಾಗರಿಕತೆ ಇಲ್ಲಿ ಸಮೃದ್ಧವಾಗಿತ್ತು. ಇಟ್ಟಿಗೆಯ ಮನೆಗಳು, ಡ್ರೈನೇಜ್ ಸಿಸ್ಟಮ್, ಪ್ರತಿಯೊಂದು ಮನೆಯಲ್ಲೂ ಶೌಚಾಲಯ. ಆದರೆ ಇದ್ದಕ್ಕಿದ್ದಂತೆ ಆ ನಾಗರಿಕತೆ ನಾಶವಾಗಿ ಇತಿಹಾಸದ ಪುಟಗಳಿಂದಲೇ ಮರೆಯಾಯಿತು. ಇವತ್ತು ಈ ವಿಡಿಯೋದಲ್ಲಿ ಭಾರತದ ನೆಲದಲ್ಲಿ ಅಡಗಿರುವ ಆ ಅತಿದೊಡ್ಡ ರಹಸ್ಯವನ್ನು ನಾವು ನೋಡೋಣ. ಇಸವಿ 1827 ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸೈನಿಕ ಚಾರ್ಲ್ಸ್ ಮ್ಯಾಸನ್ ಅಂದರೆ ಜೇಮ್ಸ್ ಲೆವಿಸ್ ಎಂಬ ಹೆಸರಿನಿಂದ ಓಡಿಹೋದ. ಕಂಪನಿಯ ಕಿರಿಕಿರಿಗಳಿಂದ ಬೇಸತ್ತು ಒಂದು ರಾತ್ರಿ ತನ್ನ ಸೈನ್ಯವನ್ನೇ ತ್ಯಜಿಸಿ ಓಡಿ ಹೋಗ್ತಾನೆ. ಹೆಸರು ಬದಲಾಯಿಸಿಕೊಂಡು ತನ್ನ ನಿಜವಾದ ಕನಸಾಗಿದ್ದ ದೇಶ ಸಂಚಾರಕ್ಕೆ ಹೊರಡ್ತಾನೆ. 2 ವರ್ಷ ಪೂರ್ತಿ ಭಾರತವನ್ನೇ ಸುತ್ತಿ 1829ರಲ್ಲಿ ಪಂಜಾಬ್ ತಲುಪ್ತಾನೆ. ಅಲ್ಲಿ ಅವನ ಕಣ್ಣಿಗೆ ಬಿದ್ದಿದ್ದು ಒಂದಿಷ್ಟು ಪ್ರಾಚೀನ ಅವಶೇಷಗಳು. ಅದು ಎಷ್ಟೋ ವರ್ಷಗಳ ಹಳೆಯದು, ಯಾರದು ಅವನಿಗೆ ಏನೂ ಗೊತ್ತಿರಲಿಲ್ಲ. ಆದರೆ ಇತಿಹಾಸದ ಹುಚ್ಚು ಅಲ್ವಾ? ತಕ್ಷಣ ಎಲ್ಲವನ್ನೂ ದಾಖಲಿಸೋಕೆ ಶುರು ಮಾಡ್ತಾನೆ. ನೋಟ್ಸ್ ಬರೀತಾನೆ, ರೇಖಾಚಿತ್ರಗಳನ್ನೂ ಮಾಡ್ತಾನೆ. ಸ್ಕ್ರೀನ್ ಮೇಲೆ ನೀವು ನೋಡ್ತಿರೋದು ಅವನೇ ಬರೆದ ಆ ಸ್ಕೆಚ್ಗಳು. ಆದರೆ ಅಚ್ಚರಿ ಏನು ಗೊತ್ತಾ? ತಾನೊಂದು ಇಡೀ ನಾಗರಿಕತೆಯನ್ನೇ ಕಂಡುಹಿಡಿದಿದ್ದೇನೆ ಅಂತ ಅವನಿಗೆ ಗೊತ್ತೇ ಇರಲಿಲ್ಲ. ಅವನು ಅಂದು ಕಂಡಿದ್ದು ಇವತ್ತು ನಾವೆಲ್ಲ ತಿಳಿದಿರುವ ಹರಪ್ಪಾ ನಗರದ ಅವಶೇಷಗಳು. ಆದರೆ ಆ ಸಮಯದಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಆ ಅವಶೇಷಗಳಿಗೆ ಹೆಚ್ಚು ಗಮನ ನೀಡಲಿಲ್ಲ. ಸುಮಾರು 100 ವರ್ಷಗಳ ನಂತರ 1920ರ ದಶಕದಲ್ಲಿ ಈ ಪ್ರಾಚೀನ ನಾಗರಿಕತೆಯ ಬಗ್ಗೆ ಇಡೀ ಜಗತ್ತಿಗೆ ಗೊತ್ತಾಗೋಕೆ ಶುರುವಾಗುತ್ತೆ. ಸರ್ ಜಾನ್ ಮಾರ್ಷಲ್ ಅವರನ್ನು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಅಂದರೆ ASIನ ನಿರ್ದೇಶಕರನ್ನಾಗಿ ನೇಮಿಸಲಾಗುತ್ತೆ. ಭಾರತೀಯ ಪುರಾತತ್ವಜ್ಞರ ಸಹಾಯದಿಂದ ಹರಪ್ಪಾ ಅವಶೇಷಗಳ ಸರ್ವೇಕ್ಷಣೆ ಶುರುವಾಗುತ್ತೆ. ಈ ತಂಡದಲ್ಲಿ ದಯಾರಾನ್ ಸಹಾನಿ ಹರಪ್ಪಾ ಮತ್ತು RD ಬ್ಯಾನರ್ಜಿ ಮೊಹೆಂಜೊದಾರೋ ಪ್ರಮುಖ ಪಾತ್ರ ವಹಿಸಿದ್ರು. ಅಲ್ಲಿ ಸಿಕ್ಕಿದ ಅವಶೇಷಗಳು ಬರೋಬ್ಬರಿ 5000 ವರ್ಷಗಳಿಗಿಂತಲೂ ಹಳೆಯದು ಅಂತ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಅದೇ ಸಮಯದಲ್ಲಿ ಸಿಂಧೂ ನದಿಯ ದಡದಲ್ಲಿ ಇನ್ನೊಂದು ದೊಡ್ಡ ಐತಿಹಾಸಿಕ ತಾಣ ಸಿಗುತ್ತೆ. ಅಲ್ಲಿ ನೂರಾರು ಮಾನವ ಅಸ್ಥಿಪಂಜರಗಳು ದೊರಕಿದವು. ಅದಕ್ಕೆ ಮೊಹೆಂಜೊದಾರೋ ಅಂತ ಹೆಸರಿಡ್ತಾರೆ, ಅಂದರೆ ಸತ್ತವರ ಮೈದಾನ. ಈ ಎಲ್ಲ ಪುರಾವೆಗಳು ಸಿಂಧೂ ನದಿಯ ದಂಡೆಯಲ್ಲಿ ಸಿಕ್ಕಿದ್ದರಿಂದ ಆ ನಾಗರಿಕತೆಗೆ ಸಿಂಧೂ ಕಣಿವೆ ನಾಗರಿಕತೆ ಅಂದರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಹೆಸರಿಡಲಾಯಿತು. ಇದು ಭಾರತದ ಮೊದಲ ನಗರೀಕರಣ ಅಂದರೆ ಫಸ್ಟ್ ಅರ್ಬನೈಸೇಷನ್ ಎಂದೂ ಪ್ರಸಿದ್ಧವಾಗಿದೆ. ಇವತ್ತು 2025ರಲ್ಲಿ ನಾವು ಈ ನಾಗರಿಕತೆ ಬಗ್ಗೆ ಬಹಳಷ್ಟು ವಿಷಯಗಳನ್ನು ತಿಳಿದುಕೊಂಡಿದ್ದೇವೆ. ಸ್ಕೂಲ್ ಪಠ್ಯಪುಸ್ತಕಗಳಲ್ಲೂ ಇದನ್ನೇ ಓದಿಸ್ತಿದ್ದಾರೆ. ಸಿಂಧೂ ನಾಗರಿಕತೆ ಕಂಚಿನ ಯುಗದ ನಾಗರಿಕತೆಯಾಗಿದ್ದು ಇವತ್ತಿನ ಪಾಕಿಸ್ತಾನ, ಅಫ್ಘಾನಿಸ್ತಾನ ಮತ್ತು ವಾಯುವ್ಯ ಭಾರತದಲ್ಲಿ ಹರಡಿತ್ತು. ಒಟ್ಟು 2000ಕ್ಕೂ ಹೆಚ್ಚು ಸ್ಥಳಗಳನ್ನು ಪತ್ತೆ ಹಚ್ಚಲಾಗಿದೆ. ಇದರಲ್ಲಿ ಧೋಲಾವೀರ, ಲೋಥಾಲ್ ಮತ್ತು ರಾಖಿಗರ್ಹಿ ಪ್ರಮುಖ ತಾಣಗಳು. ಆ ಕಾಲದಲ್ಲಿ ಸಿಂಧೂ ನಾಗರಿಕತೆಗೆ ಸರಿಸಮವಾಗಿ ಕೆಲವು ನಾಗರಿಕತೆಗಳಿದ್ದವು. ಅವು ಈಜಿಪ್ಟ್, ಮೆಸೊಪೊಟೇಮಿಯಾ ಮತ್ತು ಚೀನಾ. ಈ ಮೂರರಲ್ಲಿ ಮೆಸೊಪೊಟೇಮಿಯಾವನ್ನೇ ಅತ್ಯಂತ ಹಳೆಯದು ಅಂತ ಪರಿಗಣಿಸಲಾಗಿತ್ತು. ಆದರೆ ಕಥೆ ಇಲ್ಲಿರೋದು. 2016ರಲ್ಲಿ IIT ಖರಗ್ಪುರ ಮತ್ತು ASI ವಿಜ್ಞಾನಿಗಳು ನೂತನ ಕಾಲನಿರ್ಣಯ ತಂತ್ರಗಳನ್ನು ಬಳಸಿ ಅಧ್ಯಯನ ನಡೆಸಿದ್ರು. ಅದರ ನಂತರ ಅವರು ಸಿಂಧೂ ನಾಗರಿಕತೆ ಬರೋಬ್ಬರಿ 8000 ವರ್ಷಗಳಷ್ಟು ಪುರಾತನವಾಗಿರಬಹುದು ಅಂತ ಹೇಳಿದ್ರು. ಅಂದ್ರೆ 7000 BCನಲ್ಲೇ ಕೃಷಿ ವಸಾಹತುಗಳು ಶುರುವಾಗಿದ್ದವು. ಇದು ಪ್ರೀ ಹರಪ್ಪಾ ಹಂತ. 5500 BC ನಂತರ ನಗರೀಕರಣ ಶುರುವಾಯಿತು ಅಂತ ಪುರಾತತ್ವಜ್ಞರು ಹೇಳ್ತಾರೆ. ಸಿಂಧೂ ಖಿಣಿಯ ಅತ್ಯಂತ ಪ್ರಬುದ್ಧ ಹಂತ BC 2600ರಿಂದ BC 1900ರ ನಡುವೆ ಇತ್ತು. ಕ್ರಿಸ್ತಶಕ 2600ರ ಹೊತ್ತಿಗೆ ಅವರ ನಾಗರಿಕತೆ ಎಷ್ಟು ಪ್ರಗತಿ ಸಾಧಿಸಿತ್ತು ಅಂದ್ರೆ ಅವರ ನಗರಗಳಲ್ಲಿ ಬಹು-ಅಂತಸ್ತಿನ ಇಟ್ಟಿಗೆಯ ಕಟ್ಟಡಗಳಿದ್ದವು. ಮನೆ ಕಟ್ಟಲು ಬಳಸುತ್ತಿದ್ದ ಪ್ರತಿಯೊಂದು ಇಟ್ಟಿಗೆಯೂ ಒಂದೇ ಅಳತೆಯಲ್ಲಿತ್ತು, ಸ್ಟ್ಯಾಂಡರ್ಡ್. ಇಷ್ಟೇ ಅಲ್ಲ, ಪ್ರತಿ ಮನೆಯಲ್ಲೂ ಶೌಚಾಲಯ, ಸ್ನಾನದ ಜಾಗ, ನೀರು ಹೊರಹೋಗುವ ಡ್ರೈನೇಜ್ ಸಿಸ್ಟಮ್, ಬೀದಿಗಳಲ್ಲಿ ಇಡೀ ನಗರಕ್ಕೆ ಸಂಪರ್ಕಿಸುವ ಓರೆಕೋರೆಯಾದ ನೀರು ಹರಿವಿನ ನಾಲೆಗಳು, ಎಲ್ಲರೂ ನೀರು ಕುಡಿಯಬಹುದಾದ ಸಾರ್ವಜನಿಕ ಕೊಳವೆ ಬಾವಿಗಳು, ಕಸ ಹಾಕಲು ಕಸದ ಡಬ್ಬಿಗಳು. ನಂಬಲು ಕಷ್ಟ ಅಲ್ವಾ? ನಗರ ಯೋಜನೆಯ ದೃಷ್ಟಿಯಿಂದ ಇವರ ನಗರಗಳು ಇವತ್ತಿನ ನಮ್ಮ ಯಾವುದೇ ನಗರಗಳಿಗಿಂತಲೂ ಉತ್ತಮವಾಗಿದ್ದವು. ಪ್ರತಿಯೊಂದು ನಗರವು ಸಿಟಾಡೆಲ್ ಅಂದ್ರೆ ಅಧಿಕಾರಿಗಳ ಪ್ರದೇಶ ಮತ್ತು ಕೆಳನಗರ ಅಂದ್ರೆ ಸಾಮಾನ್ಯ ಜನರ ಪ್ರದೇಶ ಎಂದು 2 ಭಾಗಗಳಲ್ಲಿ ವಿಂಗಡಿಸಲ್ಪಟ್ಟಿತ್ತು. ಆದರೆ ನಾವು ಅವರ ಬಗ್ಗೆ ಹೆಚ್ಚು ತಿಳಿದುಕೊಂಡಿಲ್ಲ. ಯಾಕೆ ಗೊತ್ತಾ? ಈ ಸ್ಕ್ರಿಪ್ಟ್ ನೋಡಿ.
4,000ಕ್ಕೂ ಹೆಚ್ಚು ಕಲಾಕೃತಿಗಳು, ಕಲ್ಲಿನ ಫಲಕಗಳು, ತಾಮ್ರದ ತಟ್ಟೆಗಳು, ಎಲ್ಲದರ ಮೇಲೂ ಅವರ ಭಾಷೆಯ ಲಿಪಿ ಬರೆಯಲ್ಪಟ್ಟಿದೆ. ಆದರೆ ಈ ಚಿಹ್ನೆಗಳ ಅರ್ಥವೇನು? ಈ ಬರೆಹವನ್ನು ಹೇಗೆ ಅರ್ಥೈಸಬಹುದು? ಇದು ಇಂದಿಗೂ ಒಂದು ದೊಡ್ಡ ರಹಸ್ಯ. ಇವರ ಲಿಪಿ ಬಲಭಾಗದಿಂದ ಎಡಭಾಗಕ್ಕೆ ಬರೆಯಲ್ಪಟ್ಟಿದ್ದು, ಇದರಲ್ಲಿ ಸುಮಾರು 400ರಿಂದ 600 ವಿಶಿಷ್ಟ ಚಿಹ್ನೆಗಳಿವೆ. ಮತ್ತು ಈಗ ನಾವು ಅತ್ಯಂತ ದೊಡ್ಡ ರಹಸ್ಯಕ್ಕೆ ಬರೋಣ. ಅಂದ್ರೆ ಅಂತಿಮವಾಗಿ ಈ ನಾಗರಿಕತೆಯ ಅಂತ್ಯ ಹೇಗಾಯಿತು? ಈ ಜನರಿಗೆ ಏನಾಯಿತು? ಪುರಾತತ್ವ ದಾಖಲೆಗಳು ಏನು ಹೇಳುತ್ತವೆ ಅಂದ್ರೆ 1900 ಮತ್ತು 1300 ಬಿಸಿ ನಡುವೆ ಹಠಾತ್ತಾಗಿ ವೇಗವಾಗಿ ಅವರ ಅವನತಿ ಶುರುವಾಯಿತು. ಈ ಸಮಯದ ನಂತರ ನಗರ ಯೋಜನೆ ಸಂಪೂರ್ಣ ನಿಂತು ಹೋಯಿತು. ಮೆಸೊಪೊಟೇಮಿಯಾದೊಂದಿಗಿನ ವ್ಯಾಪಾರ ಸಂಬಂಧಗಳು ಕಟ್ಟಾಗಿ ಹೋದವು. 1300 ಬಿಸಿ ಹೊತ್ತಿಗೆ ಬಹುತೇಕ ಎಲ್ಲಾ ನಗರಗಳು ಖಾಲಿಯಾಗಿದ್ದವು. 600 ಬಿಸಿ ನಂತರ ಈ ನಾಗರಿಕತೆ ಸಂಪೂರ್ಣವಾಗಿ ಅಳಿದು ಹೋಯಿತು. 5,000 ವರ್ಷಗಳ ಕಾಲ, ಕೆಲವೊಮ್ಮೆ 8,000 ವರ್ಷಗಳ ಕಾಲ ಬದುಕಿದ್ದ ಒಂದು ಮಹಾನ್ ನಾಗರಿಕತೆ ಇಡೀ ಅಸ್ತಿತ್ವವನ್ನೇ ಕಳೆದುಕೊಂಡಿತು. ಈ ಅವನತಿಗೆ ಹಲವು ಸಿದ್ಧಾಂತಗಳಿವೆ. ಆರ್ಯರ ಆಕ್ರಮಣದ ಸಿದ್ಧಾಂತ. ಇದು ಹಳೆಯ ಸಿದ್ಧಾಂತವಾಗಿದ್ದು ಈಗ ಇದನ್ನು ಬಹುತೇಕ ತಿರಸ್ಕರಿಸಲಾಗಿದೆ. ಹವಾಮಾನ ಬದಲಾವಣೆ. ವಾಯುಗುಣ ಒಣಗಿದ ಕಾರಣ ನೀರಿಗೆ ತೀವ್ರ ಅಭಾವ ಉಂಟಾಯಿತು. ಘಗ್ಗರ್ ಹಾಕ್ರಾ ನದಿ ಮಾರ್ಗದ ಬದಲಾವಣೆ. ಒಣಗಿದ ನದಿ ಪಾತ್ರವು ಕೃಷಿಗೆ ಆಧಾರವಾಗಿದ್ದ ಜನರನ್ನು ಬೇರೆಡೆಗೆ ವಲಸೆ ಹೋಗುವಂತೆ ಮಾಡಿತು. ಪುನರಾವೃತ ಪ್ರವಾಹ. ಸಿಂಧೂ ನದಿಯಲ್ಲಿ ಆಗಾಗ್ಗೆ ಬಂದ ಪ್ರವಾಹವು ನಗರಗಳ ನಾಶಕ್ಕೆ ಕಾರಣವಾಯಿತು. ಕೇವಲ ನಿಗೂಢವಾದ, ಮೌನವಾದ ಒಂದು ಅಂತ್ಯ. ಮತ್ತು ನಾವು ಈ ಅನನ್ಯ ಜನತೆಯನ್ನು, ಅವರ ಇತಿಹಾಸವನ್ನು ಶಾಶ್ವತವಾಗಿ ಕಳೆದುಕೊಂಡೆವು. ಕಾಲಾಂತರದಲ್ಲಿ ಆ ವಸಾಹತುಗಳು ನೆಲದಡಿಗೆ ಸಮಾಧಿಯಾದವು. ಅವುಗಳ ಮೇಲೆ ಹೊಸ ನಗರಗಳು, ಹೊಸ ನಾಗರಿಕತೆಗಳು ಹುಟ್ಟಿಕೊಂಡವು. ಮತ್ತು ಹೀಗೆ ಸಾವಿರಾರು ವರ್ಷಗಳ ನಂತರ ಚಾರ್ಲ್ಸ್ ಮ್ಯಾಸನ್ ಎಂಬೊಬ್ಬ ಅಲೆಮಾರಿ ಸೈನಿಕ ಅವುಗಳನ್ನು ಮತ್ತೆ ಕಂಡುಹಿಡಿದ. ಆದರೆ ಸಿಂಧೂ ನಾಗರಿಕತೆಯ ಭಾಷೆ ಮತ್ತು ಅದರ ಕಣ್ಮರೆಯಾಗಿ ಹಿಂದಿನ ನಿಜವಾದ ಕಾರಣ ಇಂದಿಗೂ ಇತಿಹಾಸದ ಅತ್ಯಂತ ದೊಡ್ಡ ರಹಸ್ಯಗಳಲ್ಲಿ ಒಂದಾಗಿಯೇ ಉಳಿದಿದೆ. ಪ್ರತಿಯೊಂದು ನೂತನ ಅನ್ವೇಷಣೆಯೂ ಒಂದು ಹೊಸ ಪ್ರಶ್ನೆಯನ್ನು ಹುಟ್ಟುಹಾಕುತ್ತಲೇ ಇದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಬಟನ್ ಒತ್ತಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಮುಂದಿನ ಆಸಕ್ತಿಕರ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.